ಪ್ರಿಯ ವಿದ್ಯಾರ್ಥಿಗಳೇ, ನಾವು ರಚನೆಗಳು ಎಂಬ ಅಧ್ಯಾಯವನ್ನು ಮುಂದುವರಿಸೋಣ. ಕೆಲವು ತ್ರಿಭುಜಗಳ ರಚನೆಗಳ ಬಗ್ಗೆ ಚರ್ಚಿಸೋಣ ಮತ್ತು ರಚನೆಯನ್ನು ಮಾಡೋಣ. ನೀವು ಇದುವರೆಗೆ ಕೆಲವು ಮೂಲಭೂತವಾದ ರಚನೆಯನ್ನು ತಿಳಿದುಕೊಂಡಿರುವಿರಿ. ಇನ್ನು ಮುಂದೆ ನಾವು ಕೆಲವು ತ್ರಿಭುಜಗಳ ರಚನೆಗಳನ್ನು ಮಾಡೋಣ. ಹಿಂದಿನ ಅಧ್ಯಾಯದಲ್ಲಿ ಎರಡು ತ್ರಿಭುಜಗಳ ಸರ್ವಸಮ್ಮತೆಯ ಸಿದ್ಧಾಂತಗಳಾದ ಬಾಬಾ ಸಿದ್ಧಾಂತ, ಬಾಕೋಬಾ ಸಿದ್ಧಾಂತ, ಕೋಬಾಕೋ ಸಿದ್ಧಾಂತ, ಲಂಬ ಸಿದ್ಧಾಂತಗಳನ್ನು ನೀವು ನೆನಪಿಸಿಕೊಳ್ಳಿ. ಇದರಿಂದ ನಿಮಗೆ ಏನು ತಿಳಿದು ಬರುತ್ತೆ ಅಂತಂದರೆ, ಎರಡು ಬಾಹುಗಳು ಮತ್ತು ಅವುಗಳ ನಡುವಿನ ಕೋನವನ್ನು ಕೊಟ್ಟಾಗ, ಮೂರು ಬಾಹುಗಳನ್ನು ಕೊಟ್ಟಾಗ, ಎರಡು ಕೋನಗಳು ಮತ್ತು ಅವುಗಳ ನಡುವಿನ ಬಾಹುವನ್ನು ಕೊಟ್ಟಾಗ, ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣ ಮತ್ತು ಒಂದು ಬಾಹುವನ್ನು ಕೊಟ್ಟಾಗ ಒಂದು ತ್ರಿಭುಜವು ಅನನ್ಯವಾಗಿರುತ್ತದೆ. ಮೇಲೆ ತಿಳಿಸಿದಂತಹ ತ್ರಿಭುಜಗಳನ್ನು ಹೇಗೆ ರಚಿಸಬೇಕು ಎನ್ನುವುದನ್ನು ನೀವು ಈಗಾಗಲೇ 7ನೆಯ ತರಗತಿಯಲ್ಲಿ ಕಲಿತಿದ್ದೀರಿ. ಈಗ ನಾವು ಕೆಲವು ತ್ರಿಭುಜಗಳ ರಚನೆಗಳನ್ನು ಪರಿಗಣಿಸೋಣ. ಒಂದು ತ್ರಿಭುಜವನ್ನು ರಚಿಸಬೇಕಾದರೆ ಕನಿಷ್ಠ 3 ಅಂಶಗಳನ್ನು ನೀಡಿರಬೇಕು. ಇದು ನಿಮಗೆ ಗೊತ್ತಿರುವ ವಿಚಾರ. ಆದರೆ ತ್ರಿಭುಜದ ಎಲ್ಲ 3 ಅಂಶಗಳ ಸಂಯೋಜನೆಗಳು ಒಂದು ತ್ರಿಭುಜವನ್ನು ರಚಿಸಲು ಸಾಕಾಗುವುದಿಲ್ಲ. ಉದಾಹರಣೆಗೆ, ಎರಡು ಬಾಹು ಹಾಗೂ ಆ ಬಾಹುಗಳಿಂದ ಉಂಟಾದ ಕೋನವನ್ನು ಬಿಟ್ಟು ಯಾವುದೇ ಕೋನವನ್ನು ನೀಡಿದರೆ ತ್ರಿಭುಜವನ್ನು ಅನನ್ಯವಾಗಿ ರಚಿಸಲು ಸಾಧ್ಯವಿಲ್ಲ. ಈಗ ನಾವು ಕೆಲವು ವಿಶೇಷ ಅಂಶಗಳನ್ನು ಕೊಟ್ಟಾಗ ತ್ರಿಭುಜವನ್ನು ರಚಿಸೋಣ. ಮೊದಲನೆಯ ವಿಧ, ಒಂದು ತ್ರಿಭುಜದ ಪಾದ, ಒಂದು ಪಾದಕೋನ ಮತ್ತು ಉಳಿದೆರಡು ಬಾಹುಗಳ ಮೊತ್ತವನ್ನು ಕೊಟ್ಟಾಗ ತ್ರಿಭುಜವನ್ನು ರಚಿಸುವುದು. ಎರಡನೆಯದಾಗಿ, ಒಂದು ತ್ರಿಭುಜದ ಪಾದ, ಒಂದು ಪಾದಕೋನ ಮತ್ತು ಉಳಿದೆರಡು ಬಾಹುಗಳ ವ್ಯತ್ಯಾಸವನ್ನು ಕೊಟ್ಟಾಗ ತ್ರಿಭುಜವನ್ನು ರಚಿಸುವುದು. ಮೂರನೆಯದಾಗಿ, ಒಂದು ತ್ರಿಭುಜದ ಸುತ್ತಳತೆ ಮತ್ತು ಅದರ 2 ಪಾದಕೋನಗಳನ್ನು ಕೊಟ್ಟಾಗ ತ್ರಿಭುಜವನ್ನು ರಚಿಸುವುದು. ಪಾದಕೋನ, ಪಾದ ಮತ್ತು ಉಳಿದೆರಡು ಬಾಹುಗಳ ಮೊತ್ತ, ಪಾದಕೋನ, ಪಾದ, ಉಳಿದೆರಡು ಬಾಹುಗಳ ವ್ಯತ್ಯಾಸ ಮತ್ತು ತ್ರಿಭುಜದ ಬಾಹುಗಳ ಸುತ್ತಳತೆ ಮತ್ತು ಅದರ 2 ಕೋನಗಳನ್ನು ಕೊಟ್ಟಾಗ ತ್ರಿಭುಜವನ್ನು ರಚಿಸುವುದು. ಈ 3 ಸಂದರ್ಭಗಳಲ್ಲಿ ನಾವು ತ್ರಿಭುಜಗಳನ್ನು ಯಾವ ರೀತಿ ರಚಿಸಬೇಕು ಅನ್ನುವುದನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಒಂದು ತ್ರಿಭುಜದ ಪಾದ, ಒಂದು ಪಾದಕೋನ ಮತ್ತು ಉಳಿದೆರಡು ಬಾಹುಗಳ ಮೊತ್ತವನ್ನು ಕೊಟ್ಟಾಗ ತ್ರಿಭುಜವನ್ನು ರಚಿಸುವುದು. ಈಗ ನಾವು ಅಭ್ಯಾಸ 11.2ರ ಮೊದಲನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. BC 7 ಸೆಂಟಿಮೀಟರ್, ಕೋನ B 75 ಡಿಗ್ರಿ ಮತ್ತು AB + AC 13 ಸೆಂಟಿಮೀಟರ್ ಇರುವಂತೆ ತ್ರಿಭುಜ ABCಯನ್ನು ರಚಿಸಿ. ಇಲ್ಲಿ ಪಾದರೇಖೆ ABಯನ್ನು ನೀಡಲಾಗಿದೆ, ಪಾದಕೋನ B ಅಳತೆಯನ್ನು ನೀಡಲಾಗಿದೆ, ಅದು 75 ಡಿಗ್ರಿ ಮತ್ತು ಉಳಿದೆರಡು ಬಾಹುಗಳ ಮೊತ್ತ AB ಮತ್ತು ACಗಳ ಮೊತ್ತ 13 ಸೆಂಟಿಮೀಟರ್ ನೀಡಲಾಗಿದೆ. ಈ ರೀತಿಯಾಗಿ ಇರುವಂತೆ ನಾವು ತ್ರಿಭುಜ ABCಯನ್ನು ರಚಿಸಬೇಕು. ಮೊದಲನೇ ಹಂತದಲ್ಲಿ ಪಾದ BC, ದತ್ತಳತೆಯ ಪಾದವನ್ನು ಎಳೆಯಿರಿ. ಪಾದ BC 7 ಸೆಂಟಿಮೀಟರ್ ಇರುವುದು. ಆದ್ದರಿಂದ 7 ಸೆಂಟಿಮೀಟರ್ ಇರುವಂತೆ ಪಾದರೇಖೆಯನ್ನು ಎಳೆದು ಅದಕ್ಕೆ BC ಎಂದು ಹೆಸರಿಸಿರಿ. ಇಲ್ಲಿ BC ಇದು 7 ಸೆಂಟಿಮೀಟರ್. BC ಇದು 7 ಸೆಂಟಿಮೀಟರ್. ಈಗ ಬಿ ಬಿಂದುವಿನಲ್ಲಿ
75 ಡಿಗ್ರಿ ಕೋನವನ್ನು ರಚಿಸಿರಿ. ನೀವು ಕೋನ ಮಾಪಕವನ್ನು ಉಪಯೋಗಿಸಿ ಅಥವಾ ಕೈವಾರವನ್ನು ಉಪಯೋಗಿಸಿ ಆದರೂ 75 ಡಿಗ್ರಿ ಕೋನವನ್ನು ರಚಿಸಿರಿ. ಇಲ್ಲಿ ಬಿ ಬಿಂದುವಿನಲ್ಲಿ 75 ಡಿಗ್ರಿ ಕೋನವನ್ನು ಅಳತೆ ಮಾಡಿರಿ. 75 ಡಿಗ್ರಿ ಕೋನವನ್ನು ಅಳತೆ ಮಾಡಿರಿ. ಇದು 75 ಡಿಗ್ರಿ. ಬಿ ಬಿಂದುವಿನಲ್ಲಿ ಎಳೆದಂತಹ 75 ಡಿಗ್ರಿ ಕೋನದ ರೇಖೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ಉದ್ದದ ರೇಖೆಯನ್ನಾಗಿ ನೀವು ಎಳೆದುಕೊಳ್ಳಿ. ಸ್ವಲ್ಪ ಉದ್ದದ ರೇಖೆಯನ್ನು ಎಳೆದುಕೊಂಡಲ್ಲಿ ನಮಗೆ ಮುಂದೆ ಅನುಕೂಲವಾಗುವುದು. ಇಲ್ಲಿ ನಿಮಗೆ ಬಿ ಬಿಂದುವಿನಲ್ಲಿ ಪಾದಕೋನ ದೊರೆತಿದೆ, ಅದು 75 ಡಿಗ್ರಿ. ಈಗ ಈ ರೇಖೆಯನ್ನು ನಾವು ಎ ಬಿ ಪ್ಲಸ್ ಎ ಸಿ ಸಮ 13 ಸೆಂಟಿಮೀಟರ್ ಇರುವುದರಿಂದ ಬಿ ಬಿಂದುವಿನಿಂದ ಡಿಯನ್ನು ಗುರುತಿಸಬೇಕು. 13 ಸೆಂಟಿಮೀಟರ್ ಉದ್ದದಲ್ಲಿ ಡಿ ಬಿಂದುವನ್ನು ಗುರುತಿಸಬೇಕು. ಹೀಗೆ ಎ ಬಿ ಪ್ಲಸ್ ಬಿ ಸಿ ಸಮ ಬಿ ಡಿ ಇಸ್ ಈಕ್ವಲ್ಸ್ ಟು 13 ಸೆಂಟಿಮೀಟರ್ ಆಗುವಂತೆ ನಾವು ಇಲ್ಲಿ ಡಿ ಬಿಂದುವನ್ನು ಇಲ್ಲಿ ರೇಖೆಯ ಮೇಲೆ ಗುರುತಿಸೋಣ. ಇದು ಡಿ ಬಿಂದು, ನಾವು ಕೈವಾರದ ಸಹಾಯದಿಂದ ಛೇದಿಸಿದ್ದೇವೆ. ಆ ಬಿಂದುವನ್ನು ಈ ಬಿಂದುವನ್ನು ನಾವು ಸಿಗೆ ಸೇರಿಸಬೇಕು. ಸಿಗೆ ಸೇರಿಸಬೇಕು. ಇಲ್ಲಿ ಇದನ್ನು ಡಿ ಬಿಂದುವೆಂದು ಪರಿಗಣಿಸಿದರೆ ಈ ಬಿಂದುವನ್ನು ನಾವು ಸಿಗೆ ಸೇರಿಸಿದಾಗ ನಮಗೆ ಬಿ ಡಿ ಸಿ ತ್ರಿಭುಜವು ದೊರಕುವುದು. ಬಿ ಡಿ ಇದು ಎ ಬಿ ಪ್ಲಸ್ ಎ ಸಿಯ ಮೊತ್ತ 13 ಸೆಂಟಿಮೀಟರ್ಗೆ ಸಮವಾಗಿದೆ. ಈ ಡಿ ಬಿಂದುವನ್ನು ಸಿಗೆ ಸೇರಿಸಿರಿ. ಬಿ ಡಿ ಸಿ ತ್ರಿಭುಜವನ್ನು ಪಡೆಯಿರಿ. ನಮಗೆ ಎ ಶೃಂಗ ಬಿಂದುವಿನ ಅವಶ್ಯಕತೆ ಇದೆ. ಎ ಬಿ ಸಿ ತ್ರಿಭುಜವನ್ನು ನಾವು ರಚಿಸಬೇಕಾಗಿದೆ. ಇಲ್ಲಿ ಈ ರೇಖೆಯನ್ನು ಎಳೆದ ನಂತರ ಈ ಡಿ ಬಿಂದುವಿನಲ್ಲಿಯ ಕೋನವನ್ನು ಅಳತೆ ಮಾಡಿ. ಇದು ಡಿ ಬಿಂದು. ಈ ಡಿ ಬಿಂದುವಿನಲ್ಲಿಯ ಕೋನವನ್ನು ಅಳತೆ ಮಾಡಬೇಕು. ಕೋನ ಬಿ ಡಿ ಸಿ ಸಮ ಕೋನ ಡಿ ಸಿ ಎ ಆಗುವಂತೆ ಅಥವಾ ಡಿ ಸಿ ವೈ ಆಗುವಂತೆ ನಾವು ಕೋನವನ್ನು ರಚಿಸಬೇಕಾಗಿದೆ. ಇಲ್ಲಿ ನಾವು ಈ ಕೋನವನ್ನು ಅಳತೆ ಮಾಡಿದಾಗ ನಮಗೆ 31 ಡಿಗ್ರಿ ಇರುವುದು ಕಂಡುಬರುವುದು. ಇದು ಲಘು ಕೋನವಾಗಿದ್ದು ಇದರ ಅಳತೆ 31 ಡಿಗ್ರಿ. 0ಯನ್ನು ನೀವು ಈ ಭಾಗದಿಂದ ಬಿ ದಿಕ್ಕಿನಲ್ಲಿ ಇರುವಂತೆ ಲೆಕ್ಕಾಚಾರ ಹಾಕಿದರೆ ನಮಗೆ 31 ಡಿಗ್ರಿ ಕೋನವು ದೊರಕುವುದು. ಈಗ ಕೋನ ಮಾಪಕವನ್ನು ಸಿ ಬಿಂದುವಿನಲ್ಲಿ ಇಟ್ಟುಕೊಂಡು ಸಿ ಬಿಂದುವಿನಲ್ಲಿ ಇಟ್ಟುಕೊಂಡು ಅಷ್ಟೇ ಅಳತೆಯ ಕೋನವನ್ನು ಅಳತೆ ಮಾಡಬೇಕು. ಕೋನ ಮೂವತ್ತೊಂದು ಡಿಗ್ರಿಯ ಕೋನವನ್ನು ಕೋನ ಡಿಗೆ ಸಮವಾಗಿರುವಂತೆ ಕೋನ ಬಿ ಡಿ ಸಿಗೆ ಸಮವಾಗಿರುವಂತೆ ಕೋನ ಡಿ ಸಿ ವೈಯನ್ನು ಎಳೆಯೋಣ. ಕೋನ ಡಿ ಸಿ ವೈ ಇಲ್ಲಿ 31 ಡಿಗ್ರಿ ಅಳೆದಂತಾಯಿತು. ಅಳೆದ ಬಿಂದುವನ್ನು ನಾವು
ಡಿ ಸಿ ರೇಖೆಗೆ ಸಂಧಿಸುವಂತೆ ಮಾಡಿದಾಗ ನಮಗೆ ಕೋನ ಡಿ ಸಿ ವೈ ಅಥವಾ ಡಿ ಸಿ ಈ ಬಿಂದುವೇ ಎ ಆಗಿರುವುದು. ಇದನ್ನು ಮುಂದುವರಿಸಿದಲ್ಲಿ ನಾವು ಅದನ್ನು ವೈ ಅಥವಾ ಎಕ್ಸ್ ಎಂದು ಹೆಸರಿಸೋಣ. ಈ ರೇಖೆಯು ಡಿ ಬಿ ರೇಖೆಯನ್ನು ಒಂದು ಬಿಂದುವಿನಲ್ಲಿ ಸಂಧಿಸಿದೆ. ಇದು ಕೂಡ ಕೋನ 31 ಡಿಗ್ರಿ. ಈ ಎರಡೂ ಕೋನಗಳು 31 ಡಿಗ್ರಿ. ಡಿ ಬಿಂದುವಿನಲ್ಲಿ 31 ಡಿಗ್ರಿ ಕೋನ, ಹಾಗೆ ಕೋನ ಡಿ ಸಿ ವೈ ಅಥವಾ ಡಿ ಸಿ ಎ ಅಥವಾ ಡಿ ಸಿ ಎಕ್ಸ್ ಎಂದು ನೀವು ಹೆಸರಿಸಬಹುದು. ಈ ರೇಖೆಯನ್ನು ಸ್ವಲ್ಪ ಮುಂದುವರಿಸೋಣ. ಇದು ಡಿ ಸಿ ವೈ ಆಗಿರಲಿ. ಕೋನ ಡಿ ಸಿ ವೈ ಮತ್ತು ಕೋನ ಬಿ ಡಿ ಸಿಗಳ ಅಳತೆ ಒಂದೇ ಆಗಿರುವುದು. ಬಿ ಡಿ ರೇಖೆ ಮತ್ತು ಸಿ ವೈ ರೇಖೆಗಳು ಸಂಧಿಸುವ ಬಿಂದು ಎ ಆಗಿರಲಿ. ಇದು ನಮಗೆ ಬೇಕಾದ ಎ ಬಿ ಸಿ ತ್ರಿಭುಜದ ಶೃಂಗ ಬಿಂದುವಾಗಿರುವುದು. ಈಗ ನಮಗೆ ಎ ಬಿಂದು ದೊರಕಿದೆ. ಎ ಬಿ ಸಿ ತ್ರಿಭುಜವನ್ನು ರಚಿಸಿದಂತಾಯಿತು. ಎ ಬಿ ಪ್ಲಸ್ ಎ ಸಿ ಸಮ 13 ಸೆಂಟಿಮೀಟರ್. ಈ ವಿಧಾನದಿಂದ ನಮಗೆ ಬೇಕಾದ ತ್ರಿಭುಜ ಯಾವ ರೀತಿ ದೊರೆತಿದೆ ಎಂಬುದನ್ನು ನೋಡೋಣ. ಪಾದ ಬಿ ಸಿ ಮತ್ತು ಕೋನ ಬಿ ನೀಡಲಾಗಿದೆ. ತ್ರಿಭುಜ ಎ ಬಿ ಸಿಯಲ್ಲಿ ಮೊದಲು ನಾವು ತ್ರಿಭುಜ ಎ ಸಿ ಡಿಯನ್ನು ತೆಗೆದುಕೊಳ್ಳೋಣ. ತ್ರಿಭುಜ ಎ ಸಿ ಡಿಯಲ್ಲಿ ಕೋನ ಎ ಸಿ ಡಿ ಸಮ ಕೋನ ಎ ಡಿ ಸಿ. ಅದೇ ರೀತಿ ನಾವು ರಚಿಸಿರುತ್ತೇವೆ. ಕಾರಣವನ್ನು ರಚನೆ ಎಂಬುದನ್ನು ತಿಳಿಸೋಣ. ನಂತರ ಕೋನ ಎ ಸಿ ಡಿ ಮತ್ತು ಎ ಡಿ ಸಿಗಳು ಸಮವಾಗಿರೋದ್ರಿಂದ ಸಮಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಎ ಡಿ ಮತ್ತು ಎ ಸಿಗಳು ಸಮವಾಗಿರುವು. ಆದ್ದರಿಂದ ಎ ಸಿ ಸಮ ಎ ಡಿ. ಕಾರಣ ಸಮಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಸಮಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಸಮ. ಇಲ್ಲಿ ಎ ಬಿ ಇದು ಬಿ ಡಿ ಮೈನಸ್ ಎ ಡಿ ಆಗಿರುವುದು. ಬಿ ಡಿ ಮೈನಸ್ ಎ ಡಿ ಅಂದರೆ ಬಿ ಡಿ ಮೈನಸ್ ಎ ಡಿಯ ಬದಲಿಗೆ ನಾವು ಎ ಸಿ ಎಂದು ಬರೆಯೋಣ. ಎ ಸಿ ಎ ಬಿ ಸಮ ಬಿ ಡಿ ಮೈನಸ್ ಎ ಸಿ ಆದರೆ ಎ ಸಿಯನ್ನು ನೀವು ಎಡಭಾಗಕ್ಕೆ ವರ್ಗಾಯಿಸಿದರೆ ಎ ಬಿ ಪ್ಲಸ್ ಎ ಸಿ ಸಮ ಬಿ ಡಿ. ಬಿ ಡಿ 13 ಸೆಂಟಿಮೀಟರ್. ನಾವು ಅಳತೆಯಿಂದ ಡಿ ಬಿಂದುವನ್ನು ಗುರುತಿಸೋದ್ರಿಂದ ಬಿ ಡಿ 13 ಸೆಂಟಿಮೀಟರ್ ಇರ್ಬೋದು. ಆದ್ದರಿಂದ ಎ ಬಿ ಪ್ಲಸ್ ಎ ಸಿ ಸಮ ಬಿ ಡಿ ಇಸ್ ಈಕ್ವಲ್ಸ್ ಟು 13 ಸೆಂಟಿಮೀಟರ್ ಆಗುವುದು. ಕೋನ ಬಿ ಈಗಾಗಲೇ 75 ಡಿಗ್ರಿ ಇರುವುದು ಮತ್ತು ಬಿ ಸಿ ಅಳತೆ 7 ಸೆಂಟಿಮೀಟರ್ ಇರುವುದು. ಹೀಗೆ ನಾವು ನಮಗೆ ಬೇಕಾದ ತ್ರಿಭುಜ ಎ ಬಿ ಸಿಯನ್ನು ಈ ವಿಧಾನದಿಂದ ಪಡೆದಿರುತ್ತೇವೆ. ಈಗ ಎರಡನೆಯ ಸಂದರ್ಭಕ್ಕೆ ಅನುಗುಣವಾಗಿ ನಾವು ತ್ರಿಭುಜವನ್ನು ರಚಿಸೋಣ. ಒಂದು ತ್ರಿಭುಜದ ಪಾದ, ಒಂದು ಪಾದಕೋನ ಮತ್ತು ಉಳಿದೆರಡು ಬಾಹುಗಳ ವ್ಯತ್ಯಾಸವನ್ನು ಕೊಟ್ಟಾಗ ತ್ರಿಭುಜವನ್ನು ರಚಿಸುವುದು. ಇದಕ್ಕೆ ನಾವು ಉದಾಹರಣೆಯನ್ನಾಗಿ ಅಭ್ಯಾಸ 11.2ರ ಎರಡನೆಯ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಬಿ ಸಿ ಸಮ 8 ಸೆಂಟಿಮೀಟರ್, ಕೋನ ಬಿ ಸಮ 45 ಡಿಗ್ರಿ ಮತ್ತು
ಎ ಬಿ ಮೈನಸ್ ಎ ಸಿ ಸಮ 3.5 ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಎ ಬಿ ಸಿಯನ್ನು ರಚಿಸಿ. ಇಲ್ಲಿ ಬಿ ಸಿ ಇದು ಪಾದರೇಖೆ, ಕೋನ ಬಿ ಇದು ಒಂದು ಪಾದಕೋನ ಮತ್ತು ಉಳಿದೆರಡು ಬಾಹುಗಳ ವ್ಯತ್ಯಾಸ ಅಂದರೆ ಎ ಬಿ ಮೈನಸ್ ಎ ಸಿ ಸಮ 3.5 ಸೆಂಟಿಮೀಟರ್ ಇರುವುದು. ನಾವು ಈ ರೀತಿಯ ಒಂದು ಅಳತೆಯ ಸಂದರ್ಭದ ತ್ರಿಭುಜವನ್ನು ರಚಿಸುವ ವಿಧಾನವನ್ನು ಗಮನಿಸೋಣ. ದತ್ತ ಅಳತೆಯ ಪಾದರೇಖೆಯನ್ನು ಎಳೆಯೋಣ. ಬಿ ಸಿ ಇದು ಪಾದರೇಖೆ, ಬಿ ಸಿ ಅಳತೆ 8 ಸೆಂಟಿಮೀಟರ್ ಆಗಿರುವುದು. 8 ಸೆಂಟಿಮೀಟರ್ ಅಳತೆಯ ಪಾದರೇಖೆ ಬಿ ಸಿಯನ್ನು ಎಳೆಯೋಣ. ಇದು ಬಿ ಸಿ ಪಾದರೇಖೆ. ಈಗ ಬಿ ಬಿಂದುವಿನಲ್ಲಿ 45 ಡಿಗ್ರಿ ಕೋನವನ್ನು ರಚಿಸಬೇಕು. ನೀವು ಕೋನ ಮಾಪಕದಿಂದ ಸಹಾಯದಿಂದ ರಚಿಸಬಹುದು ಅಥವಾ ಕೈವಾರದ ಸಹಾಯದಿಂದ ರಚಿಸಬಹುದು. ಬಿ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಬೇಕಾದ ಅಳತೆಯ ತ್ರಿಜ್ಯದ ಒಂದು ವೃತ್ತಕಂಸವನ್ನು ಬಿ ಸಿ ರೇಖೆಯು ಸಂಧಿಸುವಂತೆ ಎಳೆಯಿರಿ. ಅರ್ಧ ವೃತ್ತಕಂಸವನ್ನು ಎಳೆಯಿರಿ. ಈ ಕಂಸವು ಬಿ ಸಿ ಬಿಂದುವನ್ನು ಸಂಧಿಸುವ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಮತ್ತೊಂದು ಕಂಸವನ್ನು ಎಳೆಯಬೇಕು. ಮೊದಲ ಕಂಸ ಮತ್ತು ಬಿ ಸಿ ರೇಖೆಯು ಸಂಧಿಸುವ ಬಿಂದುವಿನಂತ ಎಳೆದಂತಹ ರೇಖೆಯು ಪುನಃ ಆ ಬಿಂದುವಿನಿಂದ ಮೊದಲನೇ ಕಂಸವನ್ನು ಸಂಧಿಸುವಂತೆ ಇನ್ನೊಂದು ಕಂಸವನ್ನು ಎಳೆದು ನಾವು 90 ಡಿಗ್ರಿ ಕೋನವನ್ನು ರಚಿಸಬೇಕು. ನೀವು ವಿಧಾನವನ್ನು ಮೊದಲೇ ತಿಳಿದಿರುವಿರಿ. ಈಗ ನಿಮಗೆ 90 ಡಿಗ್ರಿ ಕೋನವು ದೊರಕಿದಂತಾಯಿತು. ಈ ಕೋನವನ್ನು ಅರ್ಧಿಸಿದರೆ ನಿಮಗೆ 45 ಡಿಗ್ರಿ ಕೋನವು ದೊರಕುವುದು. ಕೋನವನ್ನು ಅರ್ಧಿಸುವ ವಿಧಾನವನ್ನು ನೀವು ಈಗಾಗಲೇ ತಿಳಿದಿರುವಿರಿ. ಈಗ ನಿಮಗೆ 90 ಡಿಗ್ರಿ ಕೋನವು ದೊರಕಿದೆ. ಈ ಕೋನವನ್ನು ಅರ್ಧಿಸಿ 45 ಡಿಗ್ರಿ ಕೋನವನ್ನು ಪಡೆಯಿರಿ. 90 ಡಿಗ್ರಿ ಕೋನದ ಎರಡೂ ಬಾಹುಗಳನ್ನು ಸಂಧಿಸುವಂತಹ ಒಂದು ಕಂಸದಿಂದ ಈಗಾಗಲೇ ಇರುವಂಥ ಕಂಸವನ್ನು ಉಪಯೋಗಿಸಬಹುದು. ಈ ರೀತಿಯಾಗಿ ನಾವು ಅರ್ಧಕ್ಕಿಂತ ಹೆಚ್ಚು ಅಳತೆಯ ಎರಡು ಕಂಸಗಳನ್ನು ಪರಸ್ಪರ ಛೇದಿಸುವಂತೆ ಎಳೆದಾಗ ನಿಮಗೆ ಕೋನಾರ್ಧಕ ರೇಖೆಯು ದೊರಕುವುದು. ಹೀಗೆ 90 ಡಿಗ್ರಿಯ ಕೋನವನ್ನು ಅರ್ಧಿಸಿ ನೀವು 45 ಡಿಗ್ರಿ ಕೋನವನ್ನು ಪಡೆಯುವಿರಿ. ಈ ರೇಖೆಯನ್ನು ಅನುಕೂಲಕರ ಉದ್ದದವರೆಗೆ ನೀವು ಎಳೆದಿಟ್ಟುಕೊಳ್ಳಿ. ಈಗ ಎ ಬಿ ಮೈನಸ್ ಎ ಸಿ ಸಮ 3.5 ಸೆಂಟಿಮೀಟರ್ ಇರುವುದರಿಂದ ಎ ಬಿ ಮೈನಸ್ ಎ ಸಿ ಸಮ 3.5 ಸೆಂಟಿಮೀಟರ್ 3.5 ಸೆಂಟಿಮೀಟರ್ ಇರುವುದರಿಂದ ನೀವು 3.5 ಸೆಂಟಿಮೀಟರ್ ಅಳತೆಯ ತ್ರಿಜ್ಯದಿಂದ ಬಿ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು 45 ಡಿಗ್ರಿ ಕೋನದ ರೇಖೆಯನ್ನು ಕತ್ತರಿಸಬೇಕು. ಆಗ ನಿಮಗೆ ಬಿ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು 3.5 ತ್ರಿಜ್ಯದಿಂದ ರೇಖೆಯನ್ನು ಕತ್ತರಿಸಿರಿ. ಹೀಗೆ ದೊರಕಿದ ಬಿಂದು ಇಲ್ಲಿ ಅಂತರ 3.5 ಸೆಂಟಿಮೀಟರ್. ಬಿನಿಂದ ಬಿಂದುವಿನ ಅಂತರ 3.5 ಸೆಂಟಿಮೀಟರ್ ಇರುವುದು. ಆ ಬಿಂದುವನ್ನು ಸಿಗೆ ಸೇರಿಸಿರಿ. ಅದು ಡಿ ಬಿಂದುವಾಗಿರಲಿ ಅಥವಾ ಇನ್ಯಾವುದೇ ಬಿಂದುವಾಗಿರಲಿ. ಹೀಗೆ ನಿಮಗೆ ಬಿ ಡಿ ಸಿ ತ್ರಿಭುಜ ದೊರಕಿದೆ. ಈ ರೇಖೆಗೆ ಈಗ ದೊರಕಿದಂತಹ ರೇಖೆಗೆ ನೀವು ಲಂಬಾರ್ಧಕ ರೇಖೆಯನ್ನು ಎಳೆಯಬೇಕು. ಅರ್ಧಕ್ಕಿಂತ ಹೆಚ್ಚು ಕಂಸವನ್ನು ತೆಗೆದುಕೊಂಡು ರೇಖೆಯ ಎರಡೂ ಭಾಗಗಳಲ್ಲಿ ವೃತ್ತ ಕಂಸಗಳನ್ನು ಎಳೆಯಿರಿ. ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯದ ಅಳತೆಯ ಕಂಸದಿಂದ ಎರಡು ವೃತ್ತ ಕಂಸಗಳು
ಇದೇ ಅಳತೆಯ ತ್ರಿಜ್ಯದಿಂದ ತ್ರಿಜ್ಯವನ್ನು ಬದಲಾಯಿಸದೆ ಸಿ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಈಗಾಗಲೇ ಎಳೆದಂತಹ ಈ ಎರಡು ವೃತ್ತಕಂಸಗಳನ್ನು ಸಂಧಿಸುವಂತೆ ವೃತ್ತಕಂಸಗಳನ್ನು ಎಳೆಯಬೇಕು. ಈಗ ಎರಡೂ ಕಡೆಗಳಲ್ಲಿ ವೃತ್ತಕಂಸಗಳು ಸಂಧಿಸಿದ ಬಿಂದು ನಿಮಗೆ ದೊರಕುವುದು. ಆ ಬಿಂದುವನ್ನು ಸೇರಿಸಿದಾಗ ನಮಗೆ ಲಂಬಾರ್ಧಕ ರೇಖೆಯು ದೊರಕುವುದು. ಈ ಲಂಬಾರ್ಧಕ ರೇಖೆಯನ್ನು ನೀವು ವೃದ್ಧಿಸಿ ಈಗಾಗಲೇ ಬಿ ಬಿಂದುವಿನಿಂದ ಎಳೆದಂತಹ 45 ಡಿಗ್ರಿಯ ರೇಖೆಯನ್ನು ಸಂಧಿಸುವಂತೆ ಮಾಡಬೇಕು. ಈಗ ನಿಮಗೆ ದೊರಕಿದಂತಹ ಬಿಂದುವೇ ಎ ಬಿಂದುವಾಗಿರುವುದು. ಆ ಬಿಂದುವನ್ನು ಸಿಗೆ ಸೇರಿಸಬೇಕು. ಇದು ಎ ಬಿಂದು. ಈಗ ನಿಮಗೆ ಎ ಬಿ ಸಿ ತ್ರಿಭುಜ ದೊರಕಿದೆ. ಎ ಬಿ ಮೈನಸ್ ಎ ಸಿ ಸಮ 3.5 ಸೆಂಟಿಮೀಟರ್ ಇರುವಂತೆ ಎ ಬಿ ಸಿ ತ್ರಿಭುಜ ದೊರಕಿದೆ. ಈಗ ನಿಮಗೆ ಎ ಬಿ ಸಿ ತ್ರಿಭುಜ ದೊರಕಿದೆ. ಎ ಬಿ ಮೈನಸ್ ಎ ಸಿ ಸಮ 3.5 ಸೆಂಟಿಮೀಟರ್, ಬಿ ಸಿ ಪಾದರೇಖೆ 7 ಸೆಂಟಿಮೀಟರ್, ಕೋನ ಬಿ ಇದು 45 ಡಿಗ್ರಿ ಇರುವಂತೆ ಎ ಬಿ ಸಿ ತ್ರಿಭುಜ ದೊರಕಿದೆ. ಈ ಒಂದು ವಿಧಾನದಿಂದ ನಮಗೆ ಹೇಗೆ ಬೇಕಾದ ತ್ರಿಭುಜವು ದೊರಕಿದೆ ಎಂಬುದನ್ನು ಚರ್ಚಿಸೋಣ. ಪಾದ ಬಿ ಸಿ ಮತ್ತು ಕೋನ ಬಿ ಕೊಟ್ಟಿರುವಂತೆ ಎಳೆಯಲಾಗಿದೆ. ಪಾದ ಬಿ ಸಿ ಮತ್ತು ಕೋನ ಬಿಯನ್ನು ಕೊಟ್ಟಿರುವಂತೆ, ಅಂದರೆ ಬಿ ಸಿ ಇದು 8 ಸೆಂಟಿಮೀಟರ್, ಕೋನ ಬಿ ಇದು 45 ಡಿಗ್ರಿ ಇರುವಂತೆ ಎಳೆಯಲಾಗಿದೆ. ಎ ಬಿಂದುವು ಡಿ ಸಿಯ ಲಂಬಾರ್ಧಕ ರೇಖೆಯ ಮೇಲೆ ಇರುವುದು. ಇಲ್ಲಿ ಎ ಬಿಂದುವು ಡಿ ಸಿಯ ಲಂಬಾರ್ಧಕ ರೇಖೆಯ ಮೇಲೆ ಇರುವುದರಿಂದ ಎ ಡಿ ಮತ್ತು ಎ ಸಿಗಳು ಸಮವಾಗಿರುವವು. ಸರ್ವಸಮ ತ್ರಿಭುಜಗಳ ಆಧಾರದ ಮೇಲೆ ನಾವು ಇವುಗಳನ್ನು ಪ್ರತಿಪಾದಿಸಬಹುದು. ಎ ಬಿಂದುವು ಡಿ ಸಿಯ ಲಂಬಾರ್ಧಕ ರೇಖೆಯ ಮೇಲೆ ಇದೆ. ಆದ್ದರಿಂದ ಎ ಡಿ ಸಮ ಎ ಸಿ, ಇಲ್ಲಿ ಬಿ ಡಿ ಇದು ಎ ಬಿ ಮೈನಸ್ ಎ ಡಿ ಆಗಿರುವುದು. ಬಿ ಡಿ ಸಮ ಎ ಬಿ ಮೈನಸ್ ಎ ಡಿ, ಅಂದರೆ ಎ ಬಿ ಮೈನಸ್ ಎ ಡಿಯ ಬದಲಿಗೆ ನಾವು ಎ ಸಿಯನ್ನು ಬರೆಯೋಣ. ಎ ಸಿ, ಆದ್ದರಿಂದ ಬಿ ಡಿ ಸಮ ಎ ಬಿ ಮೈನಸ್ ಎ ಸಿ ಸಮ, ನಾವು ಬಿ ಡಿಯನ್ನು 3.5 ಎಂದು ಪಡೆದಿರುವುದರಿಂದ ಇದು ಎ ಬಿ ಮೈನಸ್ ಎ ಸಿ ಕೂಡ 3.5 ಸೆಂಟಿಮೀಟರ್ ಆಗುವುದು. ಹೀಗೆ ನಾವು ನಮಗೆ ಬೇಕಾದ ತ್ರಿಭುಜವನ್ನು ಈ ರೀತಿ ಪಡೆದಿರುತ್ತೇವೆ. ಈಗ ಅಭ್ಯಾಸ 6.2ರ ಪ್ರಶ್ನೆ ಸಂಖ್ಯೆ 3 ನೋಡೋಣ. ಕ್ಯೂ ಆರ್ ಸಮ 6 ಸೆಂಟಿಮೀಟರ್, ಕೋನ ಕ್ಯೂ ಸಮ 60 ಡಿಗ್ರಿ ಮತ್ತು ಪಿ ಆರ್ ಮೈನಸ್ ಪಿ ಕ್ಯೂ ಸಮ 2 ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಪಿ ಕ್ಯೂ ಆರನ್ನು ರಚಿಸಿ. ಇದು ಕೂಡ ಪಾದರೇಖೆ ಕ್ಯೂ ಆರ್, ಒಂದು ಪಾದ ಕೋನ ಕ್ಯೂ ಮತ್ತು ಉಳಿದೆರಡು ಬಾಹುಗಳ ವ್ಯತ್ಯಾಸವನ್ನು ಕೊಟ್ಟಿರುವಂತಹ ಸಂದರ್ಭವಾಗಿರುವುದು. ನಾವು ಈಗ ಈ ರಚನೆಯನ್ನು ವೀಕ್ಷಿಸೋಣ. ಮೊದಲಿಗೆ ಪಾದರೇಖೆ ಕ್ಯೂ ಆರ್ ಸಮ 6 ಸೆಂಟಿಮೀಟರ್ ರೇಖೆಯನ್ನು ಎಳೆಯಬೇಕು. ಕ್ಯೂ ಆರ್ ಸಮ 6 ಸೆಂಟಿಮೀಟರ್, ಕ್ಯೂ ಆರ್ ಇದು ಪಾದರೇಖೆ, 6 ಸೆಂಟಿಮೀಟರ್ ರೇಖೆಯನ್ನು ಎಳೆಯಬೇಕು. ಈಗ ಕ್ಯೂ ಬಿಂದುವಿನಲ್ಲಿ 60 ಡಿಗ್ರಿ ಕೋನವನ್ನು ರಚಿಸಬೇಕು. ನೀವು ಈಗಾಗಲೇ 60 ಡಿಗ್ರಿ ಕೋನವನ್ನು ರಚಿಸುವ ವಿಧಾನವನ್ನು ತಿಳಿದಿರುವಿರಿ. ಕೈವಾರದ ಸಹಾಯದಿಂದ ನೀವು ರಚಿಸಬೇಕಾದರೆ ಕ್ಯೂ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಅನುಕೂಲಕರವಾದ ತ್ರಿಜ್ಯದ ಒಂದು ಕಂಸವನ್ನು
ಕ್ಯೂ ಆರ್ ರೇಖೆಯು ಕತ್ತರಿಸುವಂತೆ ಎಳೆಯಿರಿ. ಕಂಸವು ಕ್ಯೂ ಆರ್ ರೇಖೆಯು ಕತ್ತರಿಸುವ ಬಿಂದುವಿನಿಂದ ಅದೇ ಅಳತೆಯ ತ್ರಿಜ್ಯವನ್ನು ಉಪಯೋಗಿಸಿ ಮೊದಲಿನ ಕಂಸವನ್ನು ಕತ್ತರಿಸಿದರೆ ಆ ಎರಡೂ ಕಂಸಗಳು ಸಂಧಿಸುವ ಬಿಂದುವಿನಿಂದ ನಮಗೆ 60 ಡಿಗ್ರಿ ಕೋನವು ದೊರಕುವುದು. ಇದು 60 ಡಿಗ್ರಿ ಕೋನ. ಇದನ್ನು ಉದ್ದವಾಗಿ ಎಳೆಯಿರಿ. ಈಗ ನಾವು PR ಮತ್ತು PQ ಸಮ 2 ಸೆಂಟಿಮೀಟರ್ ಇರುವುದರಿಂದ 2 ಸೆಂಟಿಮೀಟರ್ ಅಳತೆಯ ತ್ರಿಜ್ಯವನ್ನು ತೆಗೆದುಕೊಂಡು ಕ್ಯೂವನ್ನು ಕೇಂದ್ರವಾಗಿಟ್ಟುಕೊಂಡು ಕ್ಯೂನಿಂದ ಎಳೆದಂತಹ ರೇಖೆಯನ್ನು ಕತ್ತರಿಸಿ ಆ ಬಿಂದುವನ್ನು ಆರ್ಗೆ ಸೇರಿಸಬೇಕು. ಇಲ್ಲಿ ಇದು 2 ಸೆಂಟಿಮೀಟರ್ ಆಗಿರುವುದು ಕ್ಯೂನಿಂದ ಕತ್ತರಿಸಿದ ಬಿಂದುವು. ಆ ಬಿಂದುವಿಗೆ ಏನನ್ನಾದರೂ ಹೆಸರನ್ನು ನೀಡಬಹುದು. ಡಿ ಎಂದಾಗಲಿ ಎಕ್ಸ್ ಎಂದಾಗಲಿ ನೀಡಬಹುದು. ಈಗ ಆ ಬಿಂದುವನ್ನು ಆರ್ ಬಿಂದುವಿಗೆ ಸೇರಿಸೋಣ. ಈಗ ಈ ರೇಖೆಗೆ ಲಂಬಾರ್ಧಕ ರೇಖೆಯನ್ನು ಎಳೆಯೋಣ. ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯದ ಕಂಸದಿಂದ ರೇಖೆಯ ಎರಡೂ ಕಡೆಗಳಲ್ಲಿ ಕಂಸಗಳನ್ನು ಎಳೆಯಬೇಕು. ಅರ್ಧಕ್ಕಿಂತ ಹೆಚ್ಚು ಕಂಸ ಮತ್ತು ತ್ರಿಜ್ಯವನ್ನು ಬದಲಾಯಿಸದೆ ಆರ್ ಬಿಂದುವಿನಿಂದ ಕೂಡ ಕಂಸಗಳನ್ನು ಎಳೆದು ಮೊದಲಿನ ಕಂಸಗಳು ಕತ್ತರಿಸುವಂತೆ ಮಾಡಬೇಕು. ಹೀಗೆ ಎರಡೂ ಕಡೆಗಳಲ್ಲಿ ಕಂಸಗಳು ಛೇದಿಸುವ ಬಿಂದುಗಳು ನಮಗೆ ದೊರಕುವವು. ಆ ಎರಡೂ ಬಿಂದುಗಳನ್ನು ಸೇರಿಸಿದಾಗ ಲಂಬಾರ್ಧಕ ರೇಖೆಯು ದೊರಕುವುದು. ಈ ಲಂಬಾರ್ಧಕ ರೇಖೆಯನ್ನು ಬಿನಿಂದ ಎಳೆದ ರೇಖೆಯನ್ನು ಸಂಧಿಸುವಂತೆ ವೃದ್ಧಿಸಬೇಕು. ಈಗ ಲಂಬಾರ್ಧಕ ರೇಖೆಯನ್ನು ನಾವು ವೃದ್ಧಿಸಬೇಕು. ಬಿನಿಂದ ಎಳೆದಂತಹ ರೇಖೆಯನ್ನು ಕೂಡ ವೃದ್ಧಿಸುವ ಸಂದರ್ಭ ಬಂದರೆ ವೃದ್ಧಿಸಿ ಈ ಎರಡೂ ರೇಖೆಗಳು ಸಂಧಿಸುವ ಬಿಂದುವನ್ನು ಕಂಡುಹಿಡಿದರೆ ಆ ಬಿಂದುವು ತ್ರಿಭುಜದ ಶೃಂಗವಾಗಿರುವುದು. ನಮಗೆ ತ್ರಿಭುಜದ ಶೃಂಗ ಪಿ ದೊರಕುವುದು. ಇದು ತ್ರಿಭುಜದ ಶೃಂಗ ಪಿಯನ್ನು ಆರ್ಗೆ ಸೇರಿಸಿದಾಗ PQR ತ್ರಿಭುಜವು ದೊರಕುವುದು. PR ಮೈನಸ್ PQ ಸಮ 2 ಸೆಂಟಿಮೀಟರ್ ಇರುವಂತೆ ಮತ್ತು ಪಾದರೇಖೆ QR ಸಮ 6 ಸೆಂಟಿಮೀಟರ್ ಇರುವಂತೆ ಪಾದಕೋನ Q 60 ಡಿಗ್ರಿ ಇರುವಂತೆ ನಮಗೆ PQR ತ್ರಿಭುಜವು ದೊರೆತಂತಾಯಿತು. ಇದು P ಬಿಂದು. PQR ಇದು ನಮಗೆ ಬೇಕಾದ ತ್ರಿಭುಜ.